ಅಪ್ಪನ್ಗೆ ಒಬ್ಬ ಗೆಳೆಯರಿದ್ರು. ತುಂಬಾ ದುಃಖದಲ್ಲಿದ್ರು, ತುಂಬಾ ಸಂಕಟದಲ್ಲಿದ್ರು. ಏನ್ ಮಾಡ್ತಾರೆ? ವ್ಯಾಪಾರ ಸರಿಯಾಗಿ ನಡೀತಿರ್ಲಿಲ್ಲ, ಮನೆಯಲ್ಲಿ ಶಾಂತಿ ಇರ್ಲಿಲ್ಲ, ಎಲ್ಲಾ ಕಡೆನೂ ನಷ್ಟ ಆಗ್ತಿತ್ತು. ಆಗ ಅವರು ಒಬ್ಬ ಜ್ಯೋತಿಷಿನ ಕಂಡ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಿಮ್ಮ ಮನೆ ಇದೆಯಲ್ಲ ಅದು ನಿಮ್ಮ ಪಾಲಿಗೆ ಒಳ್ಳೇದಲ್ಲ, ಆ ಮನೇನ ಬದಲಾಯಿಸಿ ಅಂತ. ಸರಿ, ಅವರು ಮನೆ ಬದಲಾಯಿಸಿದ್ರು. ಆದ್ರೂ ಸಮಸ್ಯೆಗೆ ಪರಿಹಾರ ಸಿಗ್ಲೇ ಇಲ್ಲ. ಆಗ ಯಾರೋ ಜ್ಞಾನಿ ಏನ್ ಹೇಳಿದ್ರು ಅಂದ್ರೆ, ನೀವು ಹಾಕ್ತಿರೋ ಬಟ್ಟೆ ಅದರ ಬಣ್ಣ ಏನಿದೆಯಲ್ಲ ಇದೇ ನಿಮ್ಗೆ ಹಾನಿ ಉಂಟು ಮಾಡ್ತಿದೆ, ಈ ಬಟ್ಟೆನ ನೀವು ಬದಲಾಯಿಸಿ ಅಂತ. ಸರಿ, ಅವರು ಬಟ್ಟೆ ಬದಲಾಯಿಸಿದ್ರು. ಆಗ್ಲೂ ಏನೂ ಪರಿಣಾಮ ಆಗ್ಲಿಲ್ಲ. ಆಗ ಇನ್ನೊಬ್ಬ ಜ್ಞಾನಿನ ಕಂಡ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಿಮ್ಮ ಅಕ್ಕಪಕ್ಕದ ಜನ ಇದಾರಲ್ಲ ಅವರಿಗೆ ನಿಮ್ಮ ಯಶಸ್ಸು ಬೇಕಾಗಿಲ್ಲ ಅಂತ. ಅವರು ನಿಮಗ್ ಹಾನಿ ಬಯಸ್ತಾ ಇದ್ದಾರೆ, ಅವ್ರ ಸಂಬಂಧನ ಕಳ್ಕೊಳ್ಳಿ ಅಂತ. ಸರಿ, ಅವರು ಸಂಬಂಧನ ಕಳ್ಕೊಂಡ್ರು. ಆದ್ರೂ ಕೂಡ ಜೀವನದಲ್ಲಿ ಯಾವುದೇ ಬದಲಾವಣೆ ಆಗ್ಲೇ ಇಲ್ಲ. ಅಂದ್ರೆ ಈಗ ಅವರಿಗೆ ಮನೆ ಹೊಸದು, ಬಟ್ಟೆ ಹೊಸದು, ಸಂಬಂಧ ಹೊಸದು. ಒಂದು ಬದಲಾಗದೆ ಇದ್ದಿದ್ದು ಅವರ ಸ್ವಭಾವ. ಈಗ ಈ ಸ್ವಭಾವ ಅತ್ಯಂತ ಮಹತ್ವಪೂರ್ಣವಾದ್ದು. ಈ ಸ್ವಭಾವನೇ ನಿಮ್ಮ ವ್ಯಕ್ತಿತ್ವನ ರೂಪಿಸೋದು. ಅದಕ್ಕೆ ಸ್ವಭಾವನ ಬದಲಾಯಿಸ್ಕೊಳ್ಳಿ, ಅದರಲ್ಲಿ ಒಳ್ಳೆ ಬದಲಾವಣೆ ತನ್ನಿ, ಎಲ್ಲಾನು ಒಳ್ಳೇದೇ ಆಗತ್ತೆ. ರಾಧೇ ರಾಧೇ.